ಬೇಬಿ ಆಚೆ ಕೊರಿಯರ್ ವೇಟ್ ಮಾಡ್ತಿದ್ದಾನೆ. 1,000 ರೂಪಾಯಿ ಇದ್ರೆ ಕೊಡ್ತೀಯಾ? ನನ್ನ ಹತ್ರ ಇಲ್ಲ. ಏನು? ಕೇಳಿಸ್ತಿಲ್ವಾ? ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ದು. ಅಯ್ಯೋ ಮೋನಿಕಾ, ತಮಾಷೆ ಮಾಡಬೇಡ. ಆಚೆ ಕೊರಿಯರ್ ವೆಯ್ಟ್ ಮಾಡ್ತಿದ್ದಾನೆ, ದುಡ್ಡು ಕೊಡು. ಅಲ್ಲ, ನಿನ್ನ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ಎಂತಕ್ಕೆ ಆರ್ಡರ್ ಮಾಡಿದೆ? ಹೊರಗಡೆ ಹೋಗಿ ಅವನಿಗೆ ಹೇಳು, ನಾನು ಕೆಲ್ಸಕ್ಕೆ ಬಾರ್ದಿರೋನು, ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂತ. ಯಾವಾಗ ನೀನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ ಅವಾಗ ನಿನ್ಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡ್ಕೊ. ಸರ್ ತಗೊಳ್ಳಿ ಮಾಡಪ್. ಅಣ್ಣ, ಅದು ಆರ್ಡರ್ ಕ್ಯಾನ್ಸಲ್ ಮಾಡ್ತೀರಾ ಪ್ಲೀಸ್? ಬೇಡ ಅಂದರೆ ಏನರ್ಥ? ಏನು ಮನುಷ್ಯರಿ ನೀವು? ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಆರ್ಡ್ರ್ ಮಾಡಬೇಕಾಗಿತ್ತು? ಇಷ್ಟೊತ್ತು ನನ್ನೇನು ವೇಟ್ ಮಾಡಿಸ್ತೀರಿ? ನಿಮ್ಮ ಹತ್ರ ದುಡ್ಡಿಲ್ಲ ಅಂದಮೇಲೆ ಆರ್ಡರ್ ಮಾಡೋಕೆ ಹೋಗಬೇಡಿ. ನಿಮ್ಮಿಂದ ನನ್ನ ಟೈಮ್ ಎಲ್ಲ ವೇಸ್ಟ್ ಆಯಿತು. ನಿಮ್ಮಂಥವ್ರಿಂದನೇ ಕಣ್ರಿ ನಮ್ಮ ಐ ಡಿ ರೇಟಿಂಗ್ ಎಲ್ಲ ಹಾಳಾಗೋಗೋದು. ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಆರ್ಡರ್ ಏನು ಮಾಡ್ತಾರೋ? ನಾಳೆ ನಮ್ಮ ಅಣ್ಣನ ಮದ್ವೆಗೆ ಹೋಗ್ಬೇಕು, ನಿನಗೆ ನೆನಪಿದೆ ಅಲ್ವಾ? ಇಲ್ಲ, ನಾನು ಬಂದಲ್ಲಿ ಏನು ಮಾಡಲಿ? ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಇತ್ತೀಚೆಗೆ ನಮ್ಮಿಬ್ರು ಮಧ್ಯೆ ಜಗಳ ಆಗ್ತಿದೆ ಅಂತನಾ? ಇಲ್ಲ ಅಂದರೆ ನಾನು ನಿನಗೆ ಕೊರಿಯರ್ ದುಡ್ಡು ಕೊಟ್ಟಿಲ್ಲ ಅಂತನಾ? ಅದಕ್ಕೆ ಈ ಥರ ಮುಖ ಊದಿಸ್ಕೊಂಡು ಕೂತಿದ್ಯಾ? ಮೋನಿಕಾ, ನನ್ನ ಕೆಲಸ ಹೋದಾಗ್ಲಿಂದನೂ ಪ್ರತಿದಿನ ಅದನ್ನು ನೆನಪಿಸ್ತಾನೆ ಇದೆಯಾ. ನನ್ನ ಹತ್ರ ಯಾವುದೇ ಕೆಲಸ ಇಲ್ಲ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಮತ್ತು ಇನ್ನೊಂದು ವಿಷಯ, ಆ ಆರ್ಡ್ರನ್ನ ನಾನು ನನಗೋಸ್ಕರ ಮಾಡಿದ್ದಲ್ಲ, ನಿನಗೋಸ್ಕರ ಮಾಡಿದ್ದು. ಆದರೆ ನೀನು 2 ನಿಮಿಷದಲ್ಲಿ ನಿನ್ನ ಯೋಗ್ಯತೆ ಅನ್ನೋದು ತೋರಿಸ್ಬಿಟ್ಟೆ. ನನ್ನ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ನಾನು ಏನೂ ಅಲ್ಲ ಅಂತ. ನಾನು ಏನಾದರೂ ನಿನಗೆ ಹರ್ಟ್ ಆಗೋ ಥರ ಮಾತಾಡಿದರೆ ಐ ಆಮ್ ಸಾರಿ. ನನಗೆ ಮತ್ತೆ ಕೆಲಸ ಸಿಕ್ಕಿ ನಾನು ನಿನಗೋಸ್ಕರ ಏನಾದರೂ ಆರ್ಡರ್ ಮಾಡಿ ಅದಕ್ಕೆ ದುಡ್ಡು ಕೊಡೋ ಕೆಪಾಸಿಟಿ ಬರೋವರೆಗೂ ನಾನು ನಿನ್ನ ಹತ್ರ ಮಾತಾಡಲ್ಲ. ಕೆಲಸ ಇಲ್ಲದೆ ಮನೆಯವ್ರ ಗಂಡನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಒಂದೊಂದು ಕ್ಷಣನೂ ಅನುಭವಿಸ್ತಾ ಇದ್ದೀನಿ. 6 ತಿಂಗಳಿಂದ ಈ ಮನೆ ನನ್ನ ದುಡ್ಡಿಂದ ನಡೀತಿದೆ. ನೀನೇನು ಮಾಡ್ತೀಯಾ? ಬಿಟ್ಟು ತಿನ್ಕೊಂಡು ಮಜಾ ಮಾಡ್ತಿದ್ಯಾ? ನನ್ನ ಹತ್ರ ಯಾವ ದುಡ್ಡು ಇಲ್ಲ, ಸುಮ್ಮನೆ ಹೋಗ್ತಾ ಇರೋ. ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಆರ್ಡರ್ ಏನು ಮಾಡ್ತಾರೋ?